ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಮಾಧ್ಯಮಗಳ ಸುದ್ದಿ ವಿಶ್ಲೇಷಣೆ. ಯಾವ್ಯಾವ ಸುದ್ದಿ ಎಲ್ಲೆಲ್ಲಿ ಬಂತು, ಯಾವ್ಯಾವ ಸುದ್ದಿ ಹೇಗೆ ಬರಬೇಕಿತ್ತು, ಯಾವ್ಯಾವ ಸುದ್ದಿ ಯಾಕೆ ಎಲ್ಲಿ ಹೇಗೆ ಬಂತು, ಹೀಗೆ ನನ್ನ ಪತ್ರಿಕೋದ್ಯಮದ ಅನುಭವದಲ್ಲಿ ನಾನು ಕಂಡುಕೊಂಡಿದ್ದನ್ನು ತಮಗೆ ತಲುಪಿಸುವ ಯತ್ನ ಮಾಡ್ತೀನಿ. ಹಾಗೆಯೇ ಇವತ್ತಿನ ಬಹುತೇಕ ಪತ್ರಿಕೆಗಳು ನನ್ನ ಕೈಯಲ್ಲಿ ಇವೆ. ಈ ಪತ್ರಿಕೆಗಳ ನೋಡಿದಾಗ ನನಗೆ ಅನ್ನಿಸುವುದು ಏನು ಅಂತಂದರೆ, ಸುದ್ದಿಯನ್ನು ನೀಡುವ ಸಂದರ್ಭದಲ್ಲಿ ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ಸ್ವತಂತ್ರ ನಿರ್ವಹಣೆಯನ್ನು ಮಾಡ್ತವೆ. ಆ ಪ್ರಶ್ನೆಯನ್ನಾಗಿಟ್ಟು ಇವತ್ತಿನ ಪತ್ರಿಕೆಗಳು ನೋಡೋಣ. ಪ್ರಜಾವಾಣಿ ಪತ್ರಿಕೆಯ ಮೊದಲ ಹೆಡ್ಲೈನ್ ಸುದ್ದಿ ಅದು ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಿದ್ದು. ಇವತ್ತಿನ ಬಹುತೇಕ ಪತ್ರಿಕೆಗಳು ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೇನು ಭಾರತೀಯ ಜನತಾ ಪಕ್ಷದ ಇಬ್ಬರು ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಲಾಯಿತು, ಅದನ್ನೇ ಪ್ರಮುಖ ಸುದ್ದಿಯನ್ನಾಗಿ ಮಾಡಿವೆ. ರಾಜ್ಯಸಭೆ ಚುನಾವಣೆ ಪಟ್ಟಭದ್ರರಿಗೆ ಇಲ್ಲ ಮಣೆ, ರಾಜ್ಯ ಪ್ರಮುಖರ ಸಮಿತಿ ನಿರ್ಣಯ ಅಲಕ್ಷ್ಯ, ಒಂದೇ ಬಾಣ ಬಿಜೆಪಿ ತಳ್ಳಣ, ಗಸ್ತಿ ಕಡಾಡಿ ಕಣಕ್ಕೆ. ಹಾಗೆಯೇ HD ದೇವೇಗೌಡರು ಇಂದು ನಾಮಪತ್ರ ಸಲ್ಲಿಸ್ತಾರೆ ಅನ್ನುವ ಸುದ್ದಿ. ಇದು ಭಾಳ ಪ್ರಮುಖವಾದ ಸುದ್ದಿ, ಇದ್ರ ಬಗ್ಗೆ ಮಾತನಾಡ್ಬೋದು ಅಂತ ಅನಿಸುತ್ತೆ. ಹಾಗೆಯೇ ಇನ್ನೊಂದು ಪತ್ರಿಕೆಯಲ್ಲಿ ಕರ್ನಾಟಕ BJPಗೆ ಅಚ್ಚರಿಯ ಶಾಕ್, ಪಕ್ಷನಿಷ್ಠ ಕಾರ್ಯಕರ್ತರಿಗೆ ರಾಜ್ಯಸಭೆ ಗಿಫ್ಟ್, ಮೊದಲೇ ನಿಶ್ಚಿತವಾಗಿತ್ತು, 4 ಸ್ಥಾನಕ್ಕೆ ಅವಿರೋಧ ಆಯ್ಕೆ ಪಕ್ಕ. ಒಂದಂತೂ ನಿಜ, ಏನು ಭಾರತೀಯ ಜನತಾ ಪಕ್ಷ ಇಬ್ಬರು ಅಭ್ಯರ್ಥಿಗಳ ಹೆಸರನ್ನು ನಿನ್ನೆ ಪ್ರಕಟ ಮಾಡ್ತು. ಇದು ಪಕ್ಷದ ಹಿರಿಯ ನಾಯಕರಿಗೆ ಗೊತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ, ನಮ್ಮ ಮಾಧ್ಯಮಗಳಿಗಂತೂ ಗೊತ್ತೇ ಇರಲಿಲ್ಲ. ಮಾಧ್ಯಮಗಳಿಗೆ ಮೊದಲೇ ಶಾಕ್ ಇದು. ಯಾಕೆಂದರೆ ಪಕ್ಷದ ರಾಜ್ಯ ಘಟಕದ ವರಿಷ್ಠ ಮಂಡಳಿ ಏನು ತೀರ್ಮಾನ ತೆಗೆದುಕೊಂಡು ಕಳಿಸಿತ್ತು, ಕತ್ತಿ ಹೆಸರನ್ನು, ಕೋರೆ ಹೆಸರನ್ನು, ಶೆಟ್ಟರ್ ಹೆಸರನ್ನು, ಹಾಗೆಯೇ ಇದರಲ್ಲಿ ಯಾವುದೋ ಒಂದು ಇಬ್ಬರಿಗೆ ಸಿಗುತ್ತೆ ಅಂತ ನಂಬಿದ್ರು. ಆದರೆ ಎಲ್ಲ ಉಲ್ಟಾ ಆಗೋಯಿತು. ಇದಾದ ನಂತರ ಈಗ ವಿಶ್ಲೇಷಣೆಗಳು ಬರೋದಕ್ಕೆ ಪ್ರಾರಂಭ ಆಗಿವೆ. ನೋಡಿ, ಇದರದ್ದು ಒಂದು ಪತ್ರಿಕೆಯ ಇಂಟ್ರೋ ಹೀಗಿದೆ: ರಾಜ್ಯಸಭೆ ಸದಸ್ಯತ್ವಕ್ಕಾಗಿ ವ್ಯಾಪಕ ಲಾಬಿ ಮಾಡಿ ಬಂಡಾಯದ ಬೆದರಿಕೆ ಹಾಕಿದ್ದ ಮುಖಂಡರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆಯೇ ಪಕ್ಷನಿಷ್ಠ ಕಾರ್ಯಕರ್ತರನ್ನು ಆಯ್ಕೆ ಮಾಡುವ ಮೂಲಕ BJP ಹೈಕಮಾಂಡ್ ರಾಜ್ಯ BJPಯ ಕೆಲವು ಮುಖಂಡರಿಗೆ ಪ್ರಬಲ ಸಂದೇಶ ರವಾನಿಸಿದೆ ಅನ್ನೋದು ಒಂದು ಪತ್ರಿಕೆ ಇಂಟ್ರೋ. ಇನ್ನೊಂದು ಪತ್ರಿಕೆ, BS ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರ 1 ವರ್ಷದ ಸಂಭ್ರಮಕ್ಕೆ ಕಾಲಿಡುವ ಹೊತ್ತಿನಲ್ಲಿ ಆ ಪಕ್ಷದ ವರಿಷ್ಠರು ಬಿಟ್ಟ ಒಂದೇ ಒಂದು ಬಾಣಕ್ಕೆ ಕರ್ನಾಟಕದ ಕಮಲ ಕೂಟವೇ ತಲ್ಲಣಿಸಿ ಹೋಗಿದೆ ಅಂತ. ಇದು ಒಂದೊಂದು ಪತ್ರಿಕೆ ಒಂದೊಂದು ರೀತಿ ವಿಶ್ಲೇಷಣೆಗಳನ್ನು ಮಾಡಿವೆ. ಒಂದಂತೂ ನಿಜ, ರಾಜ್ಯ BJPಯಲ್ಲಿ ಯಡಿಯೂರಪ್ಪನವರ ಮಾತಿಗಿಂತ ಸಂತೋಷ್ ಅವರ ಮಾತಿಗೆ ಹೆಚ್ಚಿನ ಬೆಲೆ ಅನ್ನೋದು ಸಿದ್ಧ ಆಗಿದೆ. BJPಯಲ್ಲಿ ಹಾಗೇನೆ. BJPಯಲ್ಲಿ ನೀವು BJPಗಿಂತ ಯಾರು ಸಂಘದ ಪ್ರತಿನಿಧಿಯಾಗಿರ್ತಾರೆ ಅವರು ಹೆಚ್ಚು ಪವರ್ಫುಲ್ ಆಗಿರ್ತಾರೆ. ಸಂತೋಷ್ ಅವರು ಪವರ್ಫುಲ್. ದೆಹಲಿಯ ಕೆಲವು ವಲಯಗಳ ಪ್ರಕಾರ ಮೋದಿ ಹಾಗೂ ಅಮಿತ್ ಶಾ ನಂತರ ನಡ್ಡಾ ಅವರಿಗೆ ಸಮಾನವಾಗಿ ನಿಲ್ಲಬಹುದಾದ ವ್ಯಕ್ತಿ ಅಂತ ಅಂದರೆ ಅವರು ಸಂತೋಷ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಅವರು ಈಸ್ ಸೋ ಪವರ್ಫುಲ್ ನಾವ್ ಇನ್ BJP. ಆದ್ದರಿಂದ ಅವರ ಮಾತು ಹೆಚ್ಚಿನ ಬೆಲೆ. ಯಾಕೆಂದರೆ ಅವರು ಸಂಘದ ಪ್ರತಿನಿಧಿಯಾಗಿ BJPಯಲ್ಲಿದ್ದಾರೆ. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದವರು. ಅವರು ಭಾರತೀಯ ಜನತಾ ಪಕ್ಷದ ಒಳಗಡೆ ಒಂದು ನಿಯಂತ್ರಣವನ್ನು ತಗೋತಾರೆ. ಅದು ಯಾವ ರೀತಿಯ ನಿಯಂತ್ರಣ ಅಂದರೆ, ಇದು ಪ್ರಕಟ ಆಯಿತು ನಿನ್ನೆ. ನೋಡಿ, ಇದು ಎಂಥ ಶಾಕಿಂಗ್ ಅಂದರೆ, ಬಹಳ ಹೊತ್ತು ಯಡಿಯೂರಪ್ಪನವರ ಧವಳಗಿರಿಯಲ್ಲಿ ಒಂದು ಮೌನ ಆವರಿಸಿತ್ತು. ಯಡಿಯೂರಪ್ಪ ಬಹಳ ಕಾಲದವರೆಗೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನೇ ಕೊಟ್ಟಿರಲಿಲ್ಲ. ಯಾಕಂದರೆ ಅವ್ರಿಗೆ ಶಾಕ್ ಆಗಿತ್ತು. ಈ ರೀತಿ ಪಕ್ಷ ತಮ್ಮನ್ನು, ರಾಜ್ಯ ಘಟಕವನ್ನು ನಿರ್ಲಕ್ಷಿಸುತ್ತೆ ಅಂತ ಯಡಿಯೂರಪ್ಪ ಕೂಡ ನಂಬಿರಲಿಲ್ಲ. ಆದರೆ ನಿರ್ಲಕ್ಷ್ಯ ಮಾಡಿ ಈ ಇಬ್ಬರನ್ನು ಆಯ್ಕೆ ಮಾಡಲಾಗಿತ್ತು. ಇವರಿಬ್ಬರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರ ಮನ್ನಣೆನೋ ಇನ್ನೊಂದು ರಾಜ್ಯಸಭೆ ಮಹತ್ವ ಏನೋ ಅದ್ರ ಬಗ್ಗೆ ನಾವು ನಂತರ ಚರ್ಚೆ ಮಾಡೋಣ. ಆದರೆ ಇದು ಅವರಿಗೆ ಶಾಕ್ ಆಗಿದ್ದು ಮಾತ್ರ ನಿಜ. ಈ ನಡುವೆ ಬೇರೆ ಬೇರೆ ಸುದ್ದಿಗಳು ಬರೋದಕ್ಕೆ ಪ್ರಾರಂಭ ಆದವು. ಇವತ್ತು ನಾನು ನೋಡ್ತಾ ಇದ್ದೆ, ಈ ವಿಚಾರ ಏನಿದೆ ಇದು ಪಕ್ಷದ ಅಧ್ಯಕ್ಷ ಕಟೀಲ್ ಅವರಿಗೆ ಗೊತ್ತಿತ್ತು ಅನ್ನುವ ಒಂದು ವರದಿಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ.
ಕಟೀಲ್ ಅವ್ರಿಗೆ ಗೊತ್ತಿತ್ತು, ಯಡಿಯೂರಪ್ಪನವ್ರಿಗೆ ಗೊತ್ತಿರಲಿಲ್ಲ ಅನ್ನೋದು ಪತ್ರಿಕೆ ವರದಿ. ಇದು ಕೂಡ ನನಗೊಂಥರ ಪ್ಲ್ಯಾಂಟೆಡ್ ಸ್ಟೋರಿ ಅಂತ ಅನಿಸುತ್ತೆ. ಇಬ್ಬರಿಗೂ ಗೊತ್ತಿರಲಿಲ್ಲ. ಕಟೀಲ್ ಅವರಿಗೆ ಗೊತ್ತಿದ್ದರೆ ಮತ್ತ್ಯಾಕೆ ಅವರು ಕುಳಿತಂಥ ವರಿಷ್ಠ ಮಂಡಳಿ ಸಭೆಯಲ್ಲಿ ತೀರ್ಮಾನ ತಗೋತಾರೆ? ಬಟ್ ಆ ರೀತಿಯ ಸುದ್ದಿಗಳೇನಿವೆ, ಆ ಸುದ್ದಿಗಳು ಹರಿದಾಡುವ ಒಂದು ಯತ್ನ, ಹರಿದಾಡಿಸುವ ಒಂದು ಇದು ನಡೀತಾ ಹೋಯಿತು. ಒಂದೊಂದು ಪತ್ರಿಕೆಗಳು ತಂಡ ಹೊಡೆದ BJP ಬಂಡಾಯ ಅಂತ. ಸೊ ಒಂದಂತೂ ನಿಜ, ಬಂಡಾಯ ಏನಿದೆ BJP ಒಳಗಡೆ ಏನು ಬಂಡಾಯ ಪ್ರಾರಂಭ ಆಗಿತ್ತು ಅದನ್ನು ಹತ್ತಿಕ್ಕುವ ಯತ್ನವಾಗಿಯೂ ಇದನ್ನು ಬಳಸಲಾಗಿದೆ. ಆದರೆ ರಾಜ್ಯಸಭೆಗೆ ಸಂಬಂಧಪಟ್ಟ ಹಾಗೆ ಅಷ್ಟು ಪ್ರಾಮಾಣಿಕವಾಗಿ BJP ಮಾತ್ರ ನಡ್ಕೊಳತ್ತಿದ್ದಾರೆ ನಾವು ಒಪ್ಕೊಳ್ಳಲ್ಲ. ಯಾಕಂದರೆ ಕರ್ನಾಟಕದಿಂದ ನಾವು ಭಾಳ ಕಾಲ ಕರ್ನಾಟಕದವರ ಅಲ್ಲದ ವೆಂಕಯ್ಯ ನಾಯ್ಡು ಅವ್ರನ್ನ ಕಳಿಸಿದ್ವಿ. ಈ ನಿರ್ಮಲಾ ಸೀತಾರಾಮನ್ ಅನ್ನೋ ದೇಶದ ವಿತ್ತ ಸಚಿವ ಕರ್ನಾಟಕದಿಂದ ಹೋಗಿದ್ದು. ಆದ್ದರಿಂದ ರಾಜ್ಯಸಭೆಯ ಗೌರವವನ್ನು ಕಾಪಾಡುವ ರೀತಿಯಲ್ಲಿ BJP ವರ್ತನೆ ಮಾಡಿದೆ, ಟಿಕೆಟ್ ಕೊಡುತ್ತೆ ನಾನು ನಂಬಲ್ಲ. ಇಬ್ಬರು ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟ ಉದ್ದೇಶ ಏನಿದೆ ಅದು ಒಂದು ರೀತಿಯಲ್ಲಿ ಬೇರೆ ಬೇರೆ ಮೆಸೇಜ್ಗಳನ್ನು ಕೊಡೋದು ದೃಷ್ಟಿಯಿಂದ ಮಾಡಿದ್ದು. ಒಂದು, BJPಯ ಒಳಗಿನ ಬಂಡಾಯವನ್ನು ತಲ್ಲಣಗೊಳಿಸೋದು. ಎರಡು, ಯಾರು ಸಂಘ ಪರಿವಾರದ ಬಂದಿದ್ದಾರೆ ಮೂಲ ಕಾಂಗ್ರೆಸ್ನ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅನ್ನುವ ಉದ್ದೇಶದಿಂದ ಮಾಡಿದ್ದು ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಇದಕ್ಕಿಂತ ನನಗೆ ಭಾಳ ಮುಖ್ಯವಾದ ಪ್ರಶ್ನೆ ಅಂತಂದರೆ, ರಾಜ್ಯಸಭೆ ಯಾಕೆ ಬೇಕು ಅಂತ ನನಗನ್ನಿಸೋದಕ್ಕೆ ಪ್ರಾರಂಭ ಆಗಿದೆ. ರಾಜ್ಯಸಭೆಯನ್ನು ರಾಜ್ಯಗಳ ವಿಧಾನ ಪರಿಷತ್ತಿನ ಉದ್ದೇಶ ಈಡೇರಿದ್ರೆ ಬಾಗಿಲು ಮುಚ್ಚಿ ಯಾಕೆ ಇಟ್ಕೊಂಡಿದ್ರಿ? ನಾವು ಯಾವತ್ತೂ ಪಾರ್ಲಿಮೆಂಟ್ರಿ ಡೆಮೋಕ್ರಸಿಯನ್ನು ಅಡಾಪ್ಟ್ ಮಾಡ್ಕೊಂಡ್ವಿ. ನಾವು ಇಂಗ್ಲೆಂಡ್ನ ಮಾದರಿಯನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಅಲ್ವಾ? ಸೊ ಅಲ್ಲಿ ಹೌಸ್ ಆಫ್ ಕಾಮನ್ಸ್ ಆ್ಯಂಡ್ ಹೌಸ್ ಆಫ್ ಲಾರ್ಡ್ಸ್ ಇವೆ. ಅದೇ ಮಾದರಿಯಲ್ಲಿ ನಾವು ಲೋಕಸಭೆ ಮತ್ತು ರಾಜ್ಯಸಭೆಯನ್ನು, ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ರಚನೆ ಮಾಡಿದ್ದೀವಿ ನಮ್ಮ ಸಂವಿಧಾನದ ಪ್ರಕಾರ. ಉದ್ದೇಶ ಏನು? ಯಾರು ನೇರವಾದ ಚುನಾವಣೆಯಲ್ಲಿ ಆಯ್ಕೆಯಾಗಲ್ಲ ಅಂಥವರ ಅನುಭವ ಸದನಕ್ಕೆ ಸಿಗಬೇಕು, ಶಾಸನಕ್ಕೆ ಸಿಗ. ಆ ಕಾರಣಕ್ಕಾಗಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಅಸ್ತಿತ್ವಕ್ಕೆ ಬಂದಿದ್ದು. ಅಂದರೆ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯವಾದ ಸಾಧನೆಯನ್ನು ಮಾಡಿ ಜ್ಞಾನ ಸಂಪಾದನೆ ಏನು ಮಾಡಿರ್ತಾರೆ ಅವರ ಜ್ಞಾನ ಶಾಸನ ಸಭೆಗೆ ಸಿಗಲಿ ಅನ್ನೋದು. ಆದರೆ ಈ ರಾಜಕಾರಣಿಗಳು ಎಂಥ ಅಯೋಗ್ಯರು ಅಂದರೆ ಇದನ್ನು ಯಾವ ರೀತಿ ಬಳಸ್ಕೊತಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳನ್ನ ಪಕ್ಷಗಳಾಗಿ ಮಾತಾಡ ರಾಜ್ಯಸಭೆಯನ್ನು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿ ಪರಿವರ್ತಿಸಿದ್ದಾರೆ. ಅದೊಂದು ಪುನರ್ವಸತಿ ಕೇಂದ್ರವಾಗಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವ್ರನ್ನ ನಾಮಕರಣನೋ ಆಯ್ಕೆನೋ ಮಾಡಲ್ಲ. ಆದರೆ ಯಾರು ನೇರವಾದ ಚುನಾವಣೆಯಲ್ಲಿ ಬಿದ್ದು ಹೋಗುವ ದೊಡ್ಡ ರಾಜಕಾರಣಿಗಳಿದ್ದಾರೆ ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡೋದಕ್ಕೆ ರಾಜ್ಯಸಭೆಯನ್ನು ಬಳಸಿಕೊಳ್ಳಲಾಗುತ್ತೆ ಅನ್ನೋದು. ಆ ಕಾರಣಕ್ಕೆ ನಾನು ಕೇಳ್ತೀನಿ, ಯಾಕೆ ಬೇಕಪ್ಪ ರಾಜ್ಯಸಭೆ? ನಿಮ್ಮ ರಿಹ್ಯಾಬಿಲಿಟೇಟ್ ಮಾಡ್ತಾ ಕೂತ್ಕೊಳ್ಳೋಕ್ಕ ರಾಜಕಾರಣಿಗಳನ್ನು? ಜನರು ಉಪ್ಪಿನಕಾಯಿ ಹಾಕಿರ್ತಾರೆ, ಸೋತಿರ್ತೀರಿ. ಸೊ ಆದ್ದರಿಂದ ನನಗನ್ನಿಸುವ ಹಾಗೆ ಯಾರು ನೇರವಾದ ಚುನಾವಣೆಯಲ್ಲಿ ಸೋತಿರ್ತಾರೆ ಅವ್ರನ್ನ ಜನ ರಿಜೆಕ್ಟ್ ಮಾಡಿದ್ದಾರೆ, ಅವರು ರಾಜ್ಯಸಭೆಗೆ ಅವ್ರನ್ನ ಆಯ್ಕೆ ಮಾಡಿಕೊಡೋದು. ರಾಜ್ಯಸಭೆಗೆ ಅವ್ರು ನಿಲ್ಲುವ ಅವಕಾಶ ಇರಬಾರ್ದು, ವಿಧಾನಸಭೆಗೆ ನಿಲ್ಲುವ ಅವಕಾಶ ಇರಬಾರ್ದು. ವಿಧಾನಸಭೆ ಮತ್ತು ರಾಜ್ಯಸಭೆಗೆ ಯಾರು ಬರ್ತಾರೆ ಅವರು ಸಮಾಜದ ಬೇರೆ ಬೇರೆ ಅತ್ಯುತ್ತಮವಾದ ಡಾಕ್ಟರ್ಗಳು, ಶಿಕ್ಷಣಿಕ ತಜ್ಞರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವ್ರನ್ನ ನಾಮಿನೇಟ್ ಮಾಡಿದರೆ ಅವ್ರು ನೇರವಾದ ಚುನಾವಣೆ ನಿಲ್ಲೋರಲ್ಲ, ನಿಲ್ಲುವುದೂ ಅವ್ರ ಕೆಲಸ ಅಲ್ಲ, ನಿಲ್ಲುವ ವ್ಯಕ್ತಿನೂ ಅಲ್ಲ. ಅಂಥವರನ್ನು ನೀವು ಆಯ್ಕೆ ಮಾಡಿದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವರ ಅನುಭವ ಸದನಕ್ಕೆ ಸಿಗುತ್ತೆ. ಆ ಮೂಲಕ ಶಾಸನ ಸಭೆ ಅಂಥ ಅನುಭವದ ಮೂಲಕ ಶಾಸನವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಫಲ ಮತ್ತು ಫಲಿತಾಂಶ ಈ ನಾಡಿನ ಜನರಿಗೆ, ಈ ದೇಶದ ಜನರಿಗೆ ತಲುಪುತ್ತೆ. ಆದರೆ ಒಬ್ಬಿದ್ದಿರ್ತಾರೆ. ಈಗ ತಗೊಳ್ಳಿ HD ದೇವೇಗೌಡರು ನೇರವಾದ ಇಲೆಕ್ಷನ್ನಲ್ಲಿ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಅವ್ರ ಹಿರಿಯರು, ಅವರ ಅನುಭವ ದೊಡ್ಡದು, ಅದು ಬೇರೆ ಪ್ರಶ್ನೆ. ಯಾವಾಗ ಜನ ತಿರಸ್ಕರಿಸಿದಾಗ ನೀವು ಹೇಗೆ ಬರ್ತೀರಿ? ಹೌ ಯು ಕ್ಯಾನ್ ಕಮ್? ಇದು ಹಿಂಬಾಗಿಲಿನ ಒಂದು ಪ್ರವೇಶ ಅಲ್ವಾ? ಇದು ಜನರ ತೀರ್ಪನ್ನು ತಿರಸ್ಕರಿಸುವಂಥದ್ದಲ್ವಾ? ಜನರ ತೀರ್ಪು ನೀನು ಲೋಕಸಭೆಗೆ ಹೋಗೋದಕ್ಕೆ ವಿಧಾನಸಭೆಗೆ ಹೋಗೋದಕ್ಕೆ ಅಯೋಗ್ಯ ಅಂತ ತೀರ್ಪು ಕೊಟ್ಟ ಮೇಲೆ ನೀವು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಹೇಗೆ ಬರ್ತೀರಿ? ಅಂದರೆ ಸಂವಿಧಾನದ ಮೂಲ ಉದ್ದೇಶ ಏನಿದೆ ಆ ಉದ್ದೇಶನೇ ನಾಶ ಆಗ್ತಾ ಇದೆ. ಇದರ ಬಗ್ಗೆ ಯೋಚನೆ ಮಾಡಲ್ಲ. ಇದ್ರ ಬಗ್ಗೆ ನ್ಯಾಯಾಲಯ ಯೋಚನೆ ಮಾಡಬೇಕು, ಸಂವಿಧಾನವನ್ನು ಇಂಟರ್ಪ್ರೇಟ್ ಮಾಡಬೇಕು ಅಂತ ನನಗನ್ಸುತ್ತೆ. ಸಾಂವಿಧಾನಿಕ ಪೀಠ ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಒಂದು ಸಲ ನಿಮ್ಮನ್ನು ಜನ ತಿರಸ್ಕಾರ ಮಾಡಿದರೆ ನೀವು ಅಲ್ಲಿ ಹೋಗೋದಕ್ಕೆ ಅಯೋಗ್ಯರು ಈ ಟರ್ಮ್ನಲ್ಲಿ.
ಮತ್ತೆ ನೀವು ಇಲೆಕ್ಷನ್ ನಿಂತು ಆಯ್ಕೆ ಆಗಬೇಕು, ಆಯ್ಕೆನಾಗಲಿ. ಆದರೆ ನೀವು ಹಿಂಬಾಲಕ ಮೂಲಕ ರಾಜ್ಯಸಭೆಗೋ ವಿಧಾನ ಪರಿಷತ್ತಿಗೋ ಹೋಗಿ ಅಧಿಕಾರವನ್ನು ಅನುಭವಿಸಿದರೆ ಜನರು ಕೊಟ್ಟ ತೀರ್ಪಿಗೆ ಏನು ಬೆಲೆ ಬಂತು ಅಲ್ವಾ? ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ನನಗನ್ನಿಸುವ ಹಾಗೆ ಏನು ಉಪಯೋಗವಿಲ್ಲದಿದ್ದರೆ, ಮೂಲ ಉದ್ದೇಶ ಹಿಡಿದಿದ್ದರೆ ಅಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆಯನ್ನು ಇಟ್ಟುಕೊಳ್ಳದೆ ಇರೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಅದರ ಜೊತೆಗೆ ಇನ್ನೊಂದು ಭಾಳ ಇವತ್ತಿನ ಪ್ರಮುಖ ಸುದ್ದಿ, 2ನೇ ದಿನವೂ ತೈಲ ಬೆಲೆ ಏನಿದೆ ಅದು 60 ಪೈಸೆ ತುಟ್ಟಿ ಅಂತ. ಎಲ್ಲ ಕಡೆ ತೈಲ ಬೆಲೆ ಬೀಳ್ತಾ ಇದೆ, ನಮ್ಮಲ್ಲಿ ಏರ್ತಾ ಇದೆ. ಏನು ಮಾಡೋಣ, ನಮ್ಮ ಇಂಡಿಯಾ ಅಲ್ವಾ, ನಾವು ಇರೋದೇ ಹಾಗೆ ಸ್ವಾಮಿ, ನಾವಿರೋದೇ ಹೀಗೆ ಸ್ವಾಮಿ ಅಂತ. ಸೊ ಇನ್ನೊಂದು ಸುದ್ದಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಸ್ತಿಗೆ ಸಂಬಂಧಪಟ್ಟದ್ದು. ಸಾಧಾರಣ ಭಾಳ ಕಾಲದಿಂದ ಪ್ರಚಾರ ನಡೀತಾ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 60,000 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ ಅನ್ನುವುದು. ಸೊ ಅವರು ಏನು ನಾಮಿನೇಷನನ್ನು ನಿನ್ನೆ ಸಲ್ಲಿಸಿದ್ರು, ಆ ಸಂದರ್ಭದಲ್ಲಿ ಅವರು ಏನು ಆಸ್ತಿ ಡಿಕ್ಲೇರ್ ಮಾಡಬೇಕಾಗುತ್ತಲ್ಲ, ಆಸ್ತಿ ಡಿಕ್ಲೇರ್ ಮಾಡಿದ್ದಾರೆ. ನಾವಿದನ್ನು ನಂಬಬೇಕು. ಈಗ ನಾವು ಮಾತಾಡೋ ಇಲ್ಲ ರೀ ಅವ್ರು ಕಳ್ಳ ಹಣ ಇದೆ ಅಂತ ಮಾತಾಡ್ಕೊಳ್ಳೋ, ಅದು ಎಲ್ಲರ ಬಗ್ಗೆನೂ ಮಾತಾಡೋ. ಆದರೆ ಅವರು ಏನು ತಮ್ಮ ಆಸ್ತಿಯ ಡಿಕ್ಲರೇಷನ್ ನಿನ್ನೆ ಕೊಟ್ಟಿದ್ದಾರೆ, ಅದರ ಪ್ರಕಾರ ಖರ್ಗೆ ಬಳಿ ಜಮೀನು ಇಲ್ಲ, ಸ್ವಂತ ಕಾರು ಇಲ್ಲ. ಅವರು ಆಸ್ತಿ ಘೋಷಣೆ ಉಲ್ಲೇಖ ಮಾಡಿದ್ದಾರೆ. ಅವರು 10 ಲಕ್ಷ ರೂಪಾಯಿ ಅವರದ್ದು ಏನಿದೆ ಸಾಲ ಇದೆ. ಪತ್ನಿ ಸಾಲ 13.75 ಲಕ್ಷ ಇದೆ ಅನ್ನೋದು. ಸೊ ಅವ್ರದ್ದು ಕಾರೇ ಇಲ್ಲ ಅಂತಂದರೆ ಅವ್ರಿಗೆ ಕಾರ್ ತಗೊಳಕ್ಕೆ ಅವ್ರಿಗೆ ಆಗದಷ್ಟು ಬಡವರು ಅಂತ ಏನು ನಾನು ನಂಬಿಲ್ಲ. ಸೊ ಭಾಳಷ್ಟು ರಾಜಕಾರಣಿಗಳು ಹಂಗೆ ಮಾಡ್ತಾರೆ, ಬೇರೆ ಹೆಸರಿನಲ್ಲಿ ಇಟ್ಟಿರ್ತಾರೆ ಅವರು. ಸೊ ಆದ್ದರಿಂದ ನಾವು ಊಹಾಪೋಹ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಖರ್ಗೆ ಅವ್ರ ವಿಚಾರಕ್ಕೂ ಮಾಡ್ಬೋದು, ಅದನ್ನು ಯಡಿಯೂರಪ್ಪನವ್ರ ವಿಚಾರಕ್ಕೂ ಮಾಡ್ಬೋದು ಅಲ್ವಾ. ಅದನ್ನ DK ವಿಚಾರಕ್ಕೂ ಮಾಡ್ಬೋದು, ಅದನ್ನು ಅಶ್ವಥ್ ನಾರಾಯಣ ಇನ್ನೊಬ್ಬರು ವಿಚಾರಕ್ಕೂ ಮಾಡ್ಬೋದು. ಕಳ್ಳಹಣ, ಅದು ಕಳ್ಳಹಣ ಇಂಥವ್ರದ್ದಿಲ್ಲ, ಒಬ್ಬರು ಪ್ರಾಮಾಣಿಕರು ಅಂತ ಹೇಳೋಕ್ಕಾಗಲ್ಲ. ಬಟ್ ಖರ್ಗೆ ಅವರು ಇಷ್ಟಿದ್ದಾಗ ಇಷ್ಟೇ ಕಡಿಮೆ ಅನ್ನೋದಕ್ಕೆ ಅನುಮಾನ ಮೂಡಿಸೋದು ನಿಜ. ಬಟ್ ಅಧಿಕೃತವಾಗಿ ಅವರ ಆಸ್ತಿ ಘೋಷಣೆ ಏನಿದೆ ನಾವು ನಂಬಬೇಕಾಗಿದೆ. ಖರ್ಗೆ ವಿಚಾರದಲ್ಲಿ ಯಾರದೇ ವಿಚಾರದಾಗಲಿ ಅಧಿಕೃತ ಯಾವುದು ಘೋಷಣೆಗಳಿರ್ತವೆ ಅದನ್ನು ನಾವು ನಂಬದೆ ನಮಗೆ ಬೇರೆ ದಾರಿ ಇಲ್ಲ. ಆದ್ದರಿಂದ ಖರ್ಗೆ ಅವರಿಗೆ ನಾವು ಜಮೀನು ಇಲ್ಲ, ಕಾರು ಇಲ್ಲ ಅನ್ನೋದು ನಂಬಬೇಕಾಗಿದೆ. ಇದನ್ನು ನಂಬಿ ಸುಮ್ಮನೆ ಇರಬೇಕು. ಈ ಚಡ್ಡಿ ಅವರು ಅದನ್ನು ಸುಮ್ಮನೆ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಅವ್ರದ್ದು 50,000 ಕೋಟಿ ಇದೆ ಅಂತ ತೋರ್ಸಪ್ಪ. ಅವ್ರದ್ದು ಬೇನಾಮಿ ಇದ್ದರೆ ಮುಟ್ಗೋಲ ಹಾಕ್ಕೊಳ್ಳಿ, ನಿಮ್ಮದೇ ಸರ್ಕಾರ, ನಿಮ್ಮದೇ ಪ್ರೈಮ್ ಮಿನಿಸ್ಟ್ರು ಅಲ್ವಾ. ಪ್ರಾಮಾಣಿಕತೆಯ ಪ್ರತಿರೂಪ ನೀವು ಹರಿಶ್ಚಂದ್ರ ಮೊಮ್ಮಕ್ಕಳು, ಅವ್ರ ವಂಶಜರು ಅಲ್ವಾ. ಡೂ ಇಟ್. ಬೇಡ ನಾವ್ಯಾರು ಮತ್ತೆ ಯಾಕೆ ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ಕೊಂಡು ಹೋಗ್ತೀರಿ ಅಲ್ವಾ. ಸರ್ಕಾರ ನಿಮ್ಮದೇ, ಬಡ್ದು ಒಳಗಾಗಿ ದುಡ್ಡೆಲ್ಲ ವಸೂಲು ಮಾಡಿ ವಿದೇಶದಲ್ಲಿರೋ ಕಳ್ಳಹಣನೇ ಎತ್ಕೊಬಂದ್ಬಿಡ್ತೀನಿ ಅಂತ ಹೇಳಿದ್ರಪ್ಪ. ಮರ್ತೋಗೋ ಜನರಿಗೆ ಮರೆಯೋ ಕಾಲ ಬಂತು. ವಿದೇಶದಲ್ಲಿರೋ ಕಳ್ಳಹಣನೂ ಬಂದಿಲ್ಲ, ಅದ್ರ ಬದಲು ಯಾರು BJP ಸುತ್ತಮುತ್ತಲು ಇದ್ದಂಥ ಮಹಾನ್ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಅವ್ರ ಆಸ್ತಿ 3 ಪಟ್ಟು 4 ಪಟ್ಟು 6 ಪಟ್ಟು 10 ಪಟ್ಟು ಜಾಸ್ತಿ ಆಗ್ತಾ ಹೋಯ್ತು. 100 ಪಟ್ಟು ಜಾಸ್ತಿ ಆದಾರು ಅಮಿತ್ ಶಾ ಮಗಂದು, ಅವರೆಲ್ಲ ಬಲಾಢ್ಯರಾಗ್ತದೆ ಅಲ್ವಾ. ಇದು ಇಂಡಿಯನ್ ಡೆಮೋಕ್ರಸಿ. ಏನವೇ ಹೋಟೆಲ್ ಮಾಲ್ಗಳು ಏನು ಪ್ರಾರಂಭ ಆಗಿದ್ದಕ್ಕೆ ಸಂಬಂಧಪಟ್ಟ ವರದಿಗಳು ಕೂಡ ಇವತ್ತಿನ ಪತ್ರಿಕೆಗಳಲ್ಲಿವೆ. ಬಣಗುಟ್ಟಿದ ಹೋಟೆಲ್ ಮಾಲ್ಗಳು ಮುಕ್ತವಾದರು, ಜನರಿಲ್ಲ, ನಗರದಲ್ಲಿ ಅನ್ಲಾಕ್ ಒಂದು ಶುರು, ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ವಿರಳ. ಅಂದರೆ ಜನ ಇನ್ನೂ ಹೆದರಿದ್ದಾರೆ ಅಥವಾ ಒಂಥರ ಜನರು ರೆಸ್ಟ್ ತಗೊಂಡು ಕಲ್ತ್ಬಿಟ್ಟಿದ್ದಾರೆ. ಆಳ ಹೋಗಲ್ರಿ, ಹಂಗೆ ಜೀವನ ನಡ್ಕೊಂಡು ಹೋಗುತ್ತೆ. ಏನೋ ಒಂದು ತುತ್ತು ತಿಂದ್ಕೊಂಡಿರೋಣ, ಯಾವನಿಗೆ ಹೊರಗಡೆ ಬಂದು ಹೋಗ್ಬಿಟ್ಟು ರೋಗ ಗೀಗ ಬಡಿಸ್ಕೊಂಡು ಯಾಕಪ್ಪ ಅಂತ. ಸೊ ಇನ್ನೊಂದು ಸುದ್ದಿ, ದೇವೇಗೌಡರು ಇವತ್ತು ನಾಮಪತ್ರ ಸಲ್ಲಿಸ್ತಾರೆ ಅಂತ. ದೇವೇಗೌಡರ ನಾಮಪತ್ರ ಸಲ್ಲಿಕೆಯ ಬಗ್ಗೆ ಕುಮಾರಸ್ವಾಮಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ನೋಡಿ ನನಗೆ ಸ್ವಲ್ಪ ನಗು ಬಂತು. ದೇವೇಗೌಡರನ್ನ ಮನವೊಲಿಸ್ತೀವಿ, ಒಪ್ಪಿಗೆ ಇರಲಿಲ್ಲ. ರಾತ್ರಿ ಇದ್ದಕ್ಕಿದ್ದಂಗೆ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿ, ಇಲ್ಲ ಗೌಡ್ರೆ, ಅಯ್ಯೋ ನೀವು ಇಲ್ದಿದ್ದೀರ, ರಾಜ್ಯಸಭೆನೇ ಹಾಳಾಗೋಗುತ್ತೆ, ಲೋಕಸಭೆನೂ ಈಗಾಗಲೇ ಹಾಳಾಗೋಗಿದೆ, ನೀವು ಇರಲೇಬೇಕು, ಬರಲೇಬೇಕು ಅಂದ್ಬಿಟ್ರಂತೆ. ಆಯಿತು, ಅದು ಅಂದ ತಕ್ಷಣ ದೇವೇಗೌಡರು ಇಲ್ಲ ಅಂದ್ರಂತೆ. ಕೊನೆ ಎಲ್ಲರ ಒತ್ತಡಕ್ಕೂ ಅವರು ಮಣಿಸ್ಬಿಟ್ಟು, ನಾನು ಬದುಕಿರೋದೇ ಈ ರಾಜ್ಯದ ಜನರಿಗಾಗಿ, ನಾನು ಬದುಕಿರೋದೇ ಈ ದೇಶದ ಜನರ ರಕ್ಷಣೆ ಮಾಡೋದಕ್ಕಾಗಿ, ಆ ಕಾರಣಕ್ಕಾಗಿ ಎಲ್ಲರ ಒತ್ತಾಯಕ್ಕಾಗಿ ನಾನು ರಾಜ್ಯಸಭೆಗೆ ಹೋಗ್ತೀನಿ ಗುರುಗಳೇ ಅಂದ್ರಂತೆ. ಆಗ ಇದ್ದಕ್ಕಿದ್ದಂಗೆ ಕುಮಾರಸ್ವಾಮಿ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಂತೆ. JDSನವ್ರು ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ ಆಗುತ್ತೆ. ಯಾಕ್ರಿ ಇದೆಲ್ಲ? ಹೋಗ್ಬೇಕಪ್ಪ. ಅವರ ಅನುಭವ ಒಳ್ಳೆಯದು ಅಂತಲೂ ನಾನು ಹೇಳಿದ್ದೀನಿ, ನಾನೇನು ಇದು ಮಾಡಿಲ್ಲ. ಅವ್ರ ಅನುಭವ ಬೇಕಾಗಿದೆ. ಯಾಕಂದರೆ ನೀರಾವರಿ ವಿಚಾರದಲ್ಲಿ ಕರ್ನಾಟಕದ ಪರವಾಗಿ ಮಾತನಾಡೋರು ಯಾರೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಈಗೇನು BJP ಇಬ್ಬರನ್ನ ನಾಮಿನೇಟ್ ಮಾಡಿದೆ, ಅವರಾಗಲಿ ಯಾರಿದ್ದಾರೆ? ಅವ್ರಿಗೇನು ಕಾವೇರಿ ಗೊತ್ತಾ? ಅವ್ರಿಗೆ ಯಾವುದು ಗೊತ್ತು? ಯಾವ ನದಿ ಗೊತ್ತು? ನದಿ ವಿವಾದ ಗೊತ್ತಾ? 1924 ಜಲ ವಿವಾದ ಒಪ್ಪಂದ ತಮಿಳುನಾಡು ಅಂಥದ್ದು ಗೊತ್ತಿಲ್ಲದಿರೋ ಜನ ಇದ್ದಾರೆ. ಆ ನಡುವೆ ಗೌಡರು ಗೊತ್ತಿದ್ದವರು
ಅವ್ರು ಹೋಗೋದು ಆದರೆ ಒಪ್ಕೋಬೇಕು, ಸುಮ್ಮನೆ ನಾಟಕ ಮಾಡೋಕ್ಕೆ. ಎಸ್ ನನಗೆ ಆಸೆ ಇದೆ ಕಣ್ರಿ, ನಾವು ಇರ್ಬೇಕಪ್ಪ, ಹೋಗ್ತಿದ್ದೀನಿ ಅಂತಂದ್ರೆ ಏನು ಮರ್ಯಾದೆ ಹೋಗುತ್ತೆ? ಅದಕ್ಕೇನು ಬೇರೆ ಬೇರೆ ಮಾತುಗಳನ್ನ ಹೇಳಿ ಕಣ್ಣೀರು ಹಾಕ್ಬಿಟ್ಟು ಮಾಡ್ಬೇಕೇನ್ರಿ? ಅಗತ್ಯ ಇಲ್ಲ ಅದು. ಆದರೂ ಕೂಡ ಕುಮಾರಸ್ವಾಮಿಯವರು ಕಣ್ಣೀರು ಹಾಕಿದ್ದಾರೆ, ಅದು ಅವ್ರ ಜಾಯಮಾನ, ಏನು ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ಸುದ್ದಿ, ಇದು ಯಥಾ ಪ್ರಕಾರ ಕರೋನಾಗೆ ಸಂಬಂಧಪಟ್ಟಿದ್ದು. ನಗರದಲ್ಲಿ ಕರೋನಾಗೆ 3 ಸಾವು, ಒಂದೇ ದಿನ 308 ಹೊಸ ಕೇಸ್, ದೃಢ 5,000. ಇದು ಒಂಥರ ಮೆಕ್ಯಾನಿಕಲ್ ಆಗ್ಬಿಟ್ಟು ಏನು ಅನಿಸ್ತಿರೋ ಲೆವೆಲ್ ಬಂದುಬಿಟ್ಟಿದೆ ಕಣ್ರಿ. ಇವತ್ತು ಬೆಳಗ್ಗೆ ನಾನು ಮಾತಾಡ್ತಾ ಇದ್ದೆ ನಮ್ಮ ಕಲೀಗ್ಸ್ ಅದಾರ, ನಮ್ಮ ಗೌಡ್ರ ಥರ ಇನ್ನೊಂದು ಟಿ ವಿ ನೋಡೋಕ್ಕೆ ಬೇಜಾರ್ರಿ. ಬರೇ ಕರೋನಾ ತಲೆಯೆಲ್ಲ ಕೆಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ನಿಮಾನ್ಸಿಗೆ ಸೇರೋ ಸಿಚುವೇಶನ್ ಬಂದ್ಬಿಡ್ತು ಕಣ್ರಿ. ಹತ್ತಿದ್ರೆ ಕೊರೋನಾ 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 ಯಾವ ಮಟ್ಟಿಗೆ ಅಂದರೆ ಸಾಯಲಿ ಹಳ ಹೋಗಲಿ ಅನ್ನುವಷ್ಟು ಅನ್ನಿಸ್ತಾ ಇದೆ. ಸೊ ಇನ್ನೊಂದು ಸುದ್ದಿ, ಇದು ಆನ್ಲೈನ್ ತರಗತಿ ನಾಳೆ ನಿರ್ಧಾರ ಅನ್ನುವ ಸುದ್ದಿ ಇದೆ. ಇದನ್ನು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಬೇಡ ಅನ್ನುವ ಮಾತು ಕೂಡ ಇದೆ. ಆದರೆ ಸುರೇಶ್ ಕುಮಾರ್ ಅವರು ಗೊತ್ತಾಗಲ್ಲ, ಅವರು ಒಂದು ಸಲ ಸ್ಕೂಲ್ ತೆಗೆಯುವ ಪರವಾಗಿಯೋ ಇನ್ನೊಂದು ಸಲ ಸ್ಕೂಲ್ ಮುಚ್ಚುವ ಪರವಾಗಿಯೋ ಇರ್ತಾರೆ. ಅವರು ಬುದ್ಧಿವಂತರು, ಜಾಣರು, ಅವರು ಪ್ರಾಮಾಣಿಕರು ಅಂತ ಕ್ಲೇಮ್ ಮಾಡ್ಕೋಬಲ್ಲವರು, ಪ್ರಾಮಾಣಿಕರು ಅಂತ ತೋರಿಸ್ಕೋಬಲ್ಲರು, ಅದು ಒಳ್ಳೆ ಮನುಷ್ಯ, ದೊಡ್ಡ ಮನುಷ್ಯ. ಸೊ ಅವ್ರು ಹೇಳ್ತಿದ್ದಾರೆ, ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಸೊ ಇನ್ನೊಂದು ಸುದ್ದಿ ಇದೆ, ಇದು ಗುಪ್ತದಳಕ್ಕೆ ಸಂಬಂಧಪಟ್ಟಿದ್ದು. ಇದು ಭಾಳ ಏನು ರಾಜ್ಯ ಪೊಲೀಸ್ ಒಂದು ಗುಪ್ತದಳದ ಒಂದು ಇಲಾಖೆ ಇರುತ್ತೆ, ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಅಲ್ಲಿ ಹಿರಿಯ ಅಧಿಕಾರಿಗಳಿಂದ ಪೊಲೀಸ್ ಪೇದೆವರೆಗಿರ್ತಾರೆ. ಸೊ ಅವರು ಬೇರೆ ಬೇರೆ ಮಾಹಿತಿಯನ್ನು ಸಂಗ್ರಹಿಸೋ ಕೆಲಸ. ಕಮಾಯಿ ಇಲ್ಲ ಅಲ್ಲಿ, ನಿಮ್ಮ ಕಮಾಯಿ ಬರೋದೇ ಇಲ್ಲ, ಕಾಸೇ ಇಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ. ನಾನು ನೋಡಿದಾಗ ಭಾಳಷ್ಟು ಜನರು ಸೋರ್ಸ್ಗಳಲ್ಲಿ ಬಂದಿರ್ತಾರೆ, ಈ ಪ್ರೆಸ್ ಕ್ಲಬ್ ಕಡೆ ಅಲ್ಲಿ ಇಲ್ಲಿ ಓಡ್ಕೊಂಡು ಏನಾಗ್ತಿದೆ ಸಾರ್ ಅಂತ ಜರ್ನಲಿಸ್ಟೇ ಕೇಳ್ತಾರೆ. ನೀವೇನೋ ಸುಳ್ಳು ಪ್ಲಾಂಟ್ ಮಾಡಿದ್ರೆ ಅದು ತಗೊಂಡೋಗಿ ಅವ್ರ ಆಫೀಸರಿಗೆ ಹೇಳ್ತಾರೆ ಪಾಪ ಅಂಥವ್ರು. ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಈ ಗುಪ್ತಚರದಲ್ಲಿ ಬೇಡಪ್ಪ ನಮ್ಮನ್ನು ಬಿಟ್ಬಿಡಿ ಅಂತ ಇಡೀ ಇಲಾಖೆಯಲ್ಲಿ ಇರೋರು ಗೌರ್ಮೆಂಟ್ ಕೇಳ್ತಿದ್ದಾರಂತೆ. ನಮ್ಮನ್ನು ಬಿಟ್ಬಿಡ್ರಪ್ಪ, ಮಾತ್ರ ಇದಕ್ಕೆ ಕಳಿಸ್ಬಿಡಿ, ನಾವೆಲ್ಲ ಅಲ್ಲೆಲ್ಲ ನಮ್ಮ ಟ್ರಾಫಿಕ್ ಆದರೆ ಓಕೆ, ಅಲ್ಲೆಲ್ಲ ನಿಂತ್ಕೊಂಡು ಚೂರು ಕಾಸು ಮಾಡ್ಕೊತೀವಿ. ಈಗ ಯಾವನಿಗೆ ಇದು ದಳ ಬೇಕು ಅಂತ. ಅದಕ್ಕೆ ಈಗ ಸರ್ಕಾರ ಏನು ಮಾಡಿದೆ ಅಂತಂದರೆ, ಪೇದೆಯಿಂದ SP ವರೆಗೆ 3,000ರಿಂದ 5,000 ರೂಪಾಯಿ ಅವರಿಗೆ ಭತ್ಯೆಯನ್ನು ಹೆಚ್ಚಳ ಮಾಡಿದೆ. ಹಿಂಗಾದರೂ ಉಳ್ಕೊಳ್ರಪ್ಪ ಅಂತ. ಯಾಕೆಂದರೆ ಗುಪ್ತಜಳ ಇಲ್ಲದೆ ಸರ್ಕಾರ ಕೆಲಸ ಮಾಡೋಕ್ಕಾಗಲ್ಲ. ನೀವು ಕೆಲಸ ಮಾಡೋಕ್ಕೆ ಕಮಾಯಿ ಇಲ್ಲ. ನೀವು ಅದನ್ನೇ ಭಾಳ ಒಳ್ಳೆಯ ಇದಕ್ಕೆ ಹೋದರೆ, ಫಾರ್ ಎಕ್ಸಾಂಪಲ್ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಒಬ್ಬ ಪೇದೆ ಕಮಾಯಿ ತಿಂಗಳಿಗೆ ಲಕ್ಷ ನಡೆಯುತ್ತೆ. ಒಬ್ಬ ಇನ್ಸ್ಪೆಕ್ಟ್ರದ್ದು ಎಷ್ಟೋ ಕೋಟಿವರೆಗೆ ನಡೆಯುತ್ತೆ ಅಂತಾರೆ, ಗೊತ್ತಿಲ್ಲ ನನಗೆ. ಸೊ ಅಂಥದ್ದಕ್ಕೆ ಹೋಗ್ಬಿಟ್ಟು ಕಮಾಯಿ ಮಾಡ್ಕೊಂಡು ಯಾರಿಗೆ ಎಷ್ಟು ಕೊಡ್ಬೇಕೋ ಬದುಕ್ತಾರೆ ಜನ. ಇಲ್ಲಿ ಹೋಗ್ಬಿಟ್ಟು ಗುಪ್ತಚರ ಹೇಳೋಕ್ಕೆ ಏನಾಗ್ತಿದ್ರಿ, ಅವನೇನು ಮಾಡ್ತಿದ್ದಾನ್ರಿ ಅಂತ ಕೇಳ್ಕೊಂಡು, ಅವ್ರೇನು ಕೇಳಿದ್ದು ತಗೊಂಡು ಸಂಜೆ ಹೊತ್ತಿಗೆ ಆಫೀಸರ್ಸ್ಗೆ ಹೇಳಿ ಮನೆಗೆ ಹೋಗೋ ಕೆಲಸ ಯಾರಿಗೆ ಬೇಕು. ಸೊ ಅದರಿಂದ ಇಡೀ ಗುಪ್ತಚರ ಇಲಾಖೆಯವ್ರು ಬಿಟ್ಟು ಹೋಗಕ್ಕೆ ಟ್ರೈ ಮಾಡ್ತಾರಂತೆ. ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಸರ್ಕಾರ ಟ್ರೈ ಮಾಡ್ತಿದೆ. ಇನ್ನೂ ಹಲವು ಸುದ್ದಿಗಳಿವೆ, ಆದರೆ ಸಮಯ ಆಯಿತು, ನಾಳೆ ಮತ್ತೆ ಬರ್ತೀನಿ. ಏನಿದೆ, ಈ ಒಂದು ರಾಜ್ಯಸಭಾ ಚುನಾವಣೆ ಬಹುಮಟ್ಟಿಗೆ ಅವಿರೋಧ ಆಯ್ಕೆ ಆಗ್ಬೋದು, ಅದರ ಸುದ್ದಿ ಇದೆ. ಆದರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಏನ್ರಿ BJP ಎಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ ಸಾಮಾನ್ಯ ಕಾರ್ಯಕರ್ತರು ಅಂತ. ಆದರೆ ಅವ್ರು ಯಾರು ಸಾಮಾನ್ಯ ಕಾರ್ಯಕರ್ತರಲ್ಲ, ಅವ್ರು ಬೇರೆ ಬೇರೆ ಜಿಲ್ಲೆಗಳ ಉಸ್ತುವಾರಿಯಾಗಿ ಪ್ರಭಾರಿಗಳಾಗಿ ಕೆಲಸ ಮಾಡಿದವರು, ಇಲೆಕ್ಷನ್ನಿಗೆ ನಿಂತು ಬಿದ್ದವರು. ಆದರೆ ರಾಜ್ಯಸಭೆ ಉದ್ದೇಶದ ಬಗ್ಗೆ ಯಾವ ಮಾಧ್ಯಮ ಮಾತಾಡ್ತಾ ಇಲ್ಲ. ರಾಜ್ಯಸಭೆ ಇರೋದು ರಿಹ್ಯಾಬಿಲಿಟೇಷನ್ಗ ಅಥವಾ ಅದರ ಉದ್ದೇಶ ಬೇರೆ, ಈ ಬಗ್ಗೆ ನಾವು ಯೋಚನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮೀಡಿಯಾ ವಾಚ್ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.